ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸುತ್ತಿರುವ ಬೆನ್ನಲ್ಲೇ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ಕಸದ ಟೆಂಡರ್ನಲ್ಲಿ ನೇರವಾಗಿ ಸಿಎಂ ಕಚೇರಿಗೆ ಶೇಕಡಾ 14ರಷ್ಟು ಕಮಿಷನ್ ಹೋಗ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇದರೊಂದಿಗೆ ರಾಜ್ಯದ ಖಜಾನೆ ಖಾಲಿಯಾಗಿದ್ದು ಕಳೆದ 3 ತಿಂಗಳಿಂದ ಬಡವರು ಶೋಷಿತರ ಪಿಂಚಣಿಯನ್ನು ಕೂಡ ಸರ್ಕಾರ ನಿಲ್ಲಿಸಿದೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಕೇಸರಿ ಟಾಂಗ್. ಖಜಾನೆ ಖಾಲಿ ಖಾಲಿ, ಪಿಂಚಣಿ ಬಂದ್ ಬಂದ್. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಕ್ಕೆ ಕಾಲಿಡ್ತಾ ಇದೆ. ಆದ್ರಿಂದ ಇದೇ ತಿಂಗಳ 19ಕ್ಕೆ ಸಾಧನಾ ಸಮಾವೇಶ ಕೂಡ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಈ ಸಮಾವೇಶಕ್ಕೆ ಕೇಸರಿ ನಾಯಕರು ಕೆಂಡ ಕಾರ್ತಿದ್ದಾರೆ. ಕಾಂಗ್ರೆಸ್ನವರು ಎಷ್ಟು ಪಾಪ ಮಾಡಿದ್ದಾರೆ, ಎಷ್ಟು ಅನ್ಯಾಯ ಮಾಡಿದ್ದಾರೆ, ಎಷ್ಟು ತೆರಿಗೆ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಿಕೊಳ್ಳಲು ಈ ಸಮಾವೇಶ ಮಾಡ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಅದರಲ್ಲೂ ಸರ್ಕಾರದ ವಿರುದ್ಧ ಗಂಭೀರ ಆರ್ಥಿಕ ಆರೋಪ ಮಾಡಿರುವ ಅಶೋಕ್ ರಾಜ್ಯದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಎಂದಿದ್ದಾರೆ. ಇಷ್ಟೇ ಅಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಡಿ ಗೃಹ ಜ್ಯೋತಿಗೆ ನೀಡಬೇಕಾದ 5,000 ಕೋಟಿ ಹಣವನ್ನು ಸರ್ಕಾರ ಕೊಟ್ಟಿಲ್ಲ. ವಿಧಾನಸಭೆಯ 2 ಅಧಿವೇಶನಗಳಲ್ಲೂ ಈ ಬಗ್ಗೆ ಸರ್ಕಾರ ಚಕಾರ ಎತ್ತಿಲ್ಲ. ಇನ್ನು ಭಿಕ್ಷುಕರ ಪುನರ್ ವಸತಿಗೆ ನೀಡಬೇಕಾದ 23 ಕೋಟಿ ಹಾಗೂ ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟ ಮತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತರ ಅನಾಥ ಮಕ್ಕಳಿಗೆ ನೀಡಬೇಕಾದ 73 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಇದುವರೆಗೂ ಕೊಟ್ಟಿಲ್ಲ ಎಂದು ಅಂಕಿಅಂಶ ಬಿಡುಗಡೆ ಮಾಡಿದ್ರು. ಅನ್ನಭಾಗ್ಯದ 1 ತಿಂಗಳದು ಯಾರು BPL ಕಾರ್ಡ್ ದಾರರಿದ್ದಾರೆ ಅವರಿಗೆ 700 ಕೋಟಿ ಕೊಡಬೇಕಾಯಿತು. ಅದನ್ನು ವಂಚನೆ ಮಾಡಿಬಿಟ್ರು. ತೋರಿಸ ಇಲ್ಲ ಇನ್ನ ಲೆಕ್ಕದಲ್ಲಿ. ಅದನ್ನು ಭಿಕ್ಷುಕರ ಪುನರ್ವಸತಿಗೆ ಮತ್ತು ಕಲ್ಯಾಣಕ್ಕೆ 23.43 ಕೋಟಿ ಇದುವರೆಗೂ ಕೊಟ್ಟಿಲ್ಲ. ಆ ದಿಕ್ಕಿಲ್ಲದ ಅನಾಥ ಮಕ್ಕಳು ಯಾರಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರ ಮಕ್ಕಳುಗಳು ಏನಿದ್ದಾರೆ, ಅಥವಾ ಬೇರೆ ಅನಾಹುತಕ್ಕೆ ಒಳಗಾದಂಥ ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳು, ಅನಾಥ ಮಕ್ಕಳಿಗೆ ಇದುವರೆಗೂ 73 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ. ಇನ್ನು ಪಂಚರಾಜ್ಯಗಳ ಚುನಾವಣೆ ನಂತರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಶಾಕ್ ನೀಡಿದ್ದು, ಈ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವ ಕಾಂಗ್ರೆಸ್ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಸರ್ಕಾರ ಕಳೆದ 49 ತಿಂಗಳಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿಲ್ಲ. ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇದೆ, ಹೀಗಾಗಿ ದರ ಏರಿಕೆ ಆಗಿದೆ. ಭಾರತದಲ್ಲಿ ಮಾತ್ರವೇ ದರ ಏರಿಕೆ ಆಗಿಲ್ಲ, ಬೇರೆ ದೇಶದಲ್ಲೂ ದರ ಏರಿಕೆ ಆಗಿದೆ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಚ್ಚಾ ದಿನ ಅಲ್ಲ ಇದು, ಮೋದಿಯವರ ಇದು ಒಂದು ಕರಾಳ ದಿನ, ಆ ಥರದ್ದು ಏನೇನೋ ಭಾಷೆಗಳನ್ನು ಉಪಯೋಗ ಮಾಡಿದ್ದಾರೆ. ನಾನು ಕಾಂಗ್ರೆಸ್ಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ 49 ತಿಂಗಳಿಂದ ಮೋದಿಯವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿಲ್ಲ. 49 ತಿಂಗಳಿಂದ ಏರಿಕೆ ಮಾಡಿಲ್ಲ. ಒಂದು ಬಾರಿ ಕಡಿಮೆ ಮಾಡಿದ್ರು, 2% ಕಡಿಮೆ ಮಾಡಿದ್ರು ಒಂದು ಸರಿ. ಇವತ್ತು ಇಡೀ ಪ್ರಪಂಚದಲ್ಲಿ ಯುದ್ಧದ ವಾತಾವರಣ ನಡೀತಾ ಇದೆ. ಅದು ಅಮೇರಿಕಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ರಷ್ಯಾ ಇರ್ಬೋದು, ಉಕ್ರೇನ್ ಇರ್ಬೋದು, ಎಲ್ಲ ಭಾಳಷ್ಟು ದೇಶಗಳು ವಾರ್ ನಡೀತಾ ಇದೆ. ಅದಕ್ಕೆ ನಾರ್ಮಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಒಟ್ನಲ್ಲಿ 3ನೇ ವರ್ಷದ ಸಂಭ್ರಮದಲ್ಲಿರುವ ಸಿದ್ದು ಸರ್ಕಾರಕ್ಕೆ ಆರ್ ಅಶೋಕ್ ಭ್ರಷ್ಟಾಚಾರ ಮತ್ತು ಆರ್ಥಿಕ ಶಿಸ್ತಿನ ವೈಫಲ್ಯದ ಅಸ್ತ್ರಗಳ ಮೂಲಕ ತೀವ್ರ ಮುಖಭಂಗ ಉಂಟು ಮಾಡಲು ಯತ್ನಿಸಿದ್ದಾರೆ. ಕಮಿಷನ್ ಆರೋಪ ಹಾಗೂ ಪಿಂಚಣಿ ನಿಲ್ಲಿಸಿರುವ ಸರ್ಕಾರದ ನಡೆಗೆ ಮುಂದಿನ ದಿನಗಳಲ್ಲಿ ಆಡಳಿತ ಪಕ್ಷ ಹೇಗೆ ಉತ್ತರಿಸುತ್ತೋ ನೋಡಬೇಕು. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.